ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 33ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನ ಆಲೋಚನೆಯು ಶಾಶ್ವತವಾಗಿ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತರು ಇಲ್ಲಿ ನಮ್ಮನ್ನು ನೋಡಿ ಏನ್ ಮಾಡುವವರಾಗಿದ್ದಾರೆ? ದೇವರ ಆಲೋಚನೆ ಕುರಿತು ನಮ್ಮನೊಂದಿಗೆ ಮಾತನಾಡುವವರಾಗಿದ್ದಾರೆ. ನನ್ನ ಆಲೋಚನೆ ಅದು ಶಾಶ್ವತವಾಗಿ ನಿಲ್ಲುವಂತದ್ದಾಗಿದೆ ಎಂದು ಕರ್ತನು ನಮ್ಮನ್ನು ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ. ದೇವರ ಆಲೋಚನೆಗಳು ನಮ್ಮ ಜೀವಿತಗಳಲ್ಲಿ ಅದು ಉನ್ನತವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ನಡೆದು ಹೋಗುವಂತ ಮಾರ್ಗಗಳಲ್ಲಿ ದೇವರ ಆಲೋಚನೆಗಳನ್ನು ನಾವು ಇವತ್ತು ಏನ್ ಮಾಡ್ಬೇಕು? ಕೇಳಬೇಕು. ಅಪ್ಪ, ನನಗೆ ಈ ರೀತಿಯಾಗಿ ನನಗೆ ಆಲೋಚನೆ ಗೊತ್ತಾಗ್ತಿಲ್ಲ ಸ್ವಾಮಿ, ಯಾವ ಮಾರ್ಗಗಳಲ್ಲಿ ನಾನು ಹೋಗ್ಬೇಕು, ಯಾವನ್ನು ಆಯ್ಕೆ ಮಾಡಬೇಕು ಕರ್ತನೆ, ನನಗೆ ಗೊತ್ತಾಗ್ತಿಲ್ಲ, ನಿನ್ನ ಆಲೋಚನೆ ನಂಗೆ ತಿಳಿಯಪಡಿಸು ದೇವರೇ ಎಂದು ನಾವು ಕೇಳುವಾಗ ಕರ್ತನು ನಮಗೇನ್ ಮಾಡುವರಾಗಿದ್ದಾರೆ? ಒಂದು ಉತ್ತಮವಾದ ಆಲೋಚನೆಯನ್ನ ನಮ್ಮ ಜೀವಿತಗಳಲ್ಲಿ ಕೊಂಡು ಬರುವರಾಗಿದ್ದಾರೆ. ದೇವರು ನಮ್ಮ ಜೀವಿತಗಳಲ್ಲಿ ಇಟ್ಟಂತ ಸಂಕಲ್ಪಗಳು ಅದು ಕದಲಿ ಹೋಗುವುದಿಲ್ಲ, ಅದು ಬಿದ್ದು ಹೋಗುವುದಿಲ್ಲ. ದೇವರ ಸಂಕಲ್ಪಗಳು ನಮ್ಮ ಜೀವಿತಗಳಲ್ಲಿ ಅದು ನೆರವೇರುವಂತದ್ದಾಗಿದೆ. ಕರ್ತನ ಸಮ್ಮುಖದಲ್ಲಿಟ್ಟು ನಾವು ಪ್ರಾರ್ಥಿಸಬೇಕು. ಅಪ್ಪ, ನಿನ್ನ ಸಂಕಲ್ಪ ನನ್ನ ಜೀವಿತದಲ್ಲಿ ನೆರವೇರಲಿ ದೇವರೇ ಎಂದು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ತನ್ನ ಸಂಕಲ್ಪಗಳನ್ನು ನಮ್ಮ ಜೀವಿತಗಳಲ್ಲಿ ನೆರವೇರಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ಟು ದೇವರೇ. ಕರ್ತನೆ, ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಈ ವಚನದ ಪ್ರಕಾರ ಸ್ವಾಮಿ, ನಿನ್ನ ಆಲೋಚನೆ ಅವರ ಜೀವಿತಗಳಲ್ಲಿ ಕರ್ತನೆ ಶಾಶ್ವತವಾಗಿ ನೆಲೆಗೊಳ್ಳಲಿ. ನಿನ್ನ ಸಂಕಲ್ಪಗಳು ಅಭಿವೃದ್ಧಿಯಾಗಲಿ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.